ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 194ನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯ, ನರ್ಮದಾ ನದಿಯ ಮೂಲದಿಂದ ಮುಖದವರೆಗೆ ಇರುವ ಪುಣ್ಯ ತೀರ್ಥಗಳ ಸಂಖ್ಯೆ, ಈ ಮಹಾತ್ಮ್ಯ ವರ್ಣನದ ಪಾರಾಯಣದಿಂದ ಬರುವ ಅನಂತವಾದ ಫಲದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಾರ್ಕಂಡೇಯ ಮುನಿಯು ಹೇಳುತ್ತಾರೆ, ಓ ಧರ್ಮರಾಜ, ತರುವಾಯ ಅಂಕುಶೇಶ್ವರವೆಂಬ ಪಾವನವಾದ ತೀರ್ಥಕ್ಕೆ ಹೋಗಬೇಕು. ಅಲ್ಲಿರುವ ಮಹಾದೇವನ ದರ್ಶನ ಮಾಡಿದರೆ ಎಲ್ಲ ಪಾಪಗಳೂ ದೂರವಾಗುವವು. ರಾಜೇಂದ್ರ, ಆ ತರುವಾಯ ನರ್ಮದೇಶ್ವರ ತೀರ್ಥಕ್ಕೆ ತೆರಳಿ ಅಲ್ಲಿ ಸ್ನಾನ ಮಾಡಿದರೆ ಸ್ವರ್ಗಲೋಕದಲ್ಲಿ ಪೂಜ್ಯತೆ ಬರುತ್ತದೆ. ಬಳಿಕ ಅಶ್ವತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿದರೆ ಮನುಷ್ಯನು ಅದೃಷ್ಟಶಾಲಿಯೂ ಸುಂದರನೂ ಸುಖಶಾಲಿಯೂ ಆಗುತ್ತಾನೆ. ಪೂರ್ವದಲ್ಲಿ ಬ್ರಹ್ಮನಿಂದ ನಿರ್ಮಿತವಾದ ಪಿತಾಮಹ ಕ್ಷೇತ್ರಕ್ಕೆ ಅನಂತರ ಹೋಗಿ ಭಕ್ತಿಯಿಂದ ಸ್ನಾನ ಮಾಡಬೇಕು. ಪಿತೃಗಳಿಗೆ ಪಿಂಡವನ್ನು ಕೊಟ್ಟು
ತಿಲೋದಕವನ್ನು ದರ್ಬೋದಕವನ್ನು ಬಿಡಬೇಕು. ಆ ತೀರ್ಥದ ಪ್ರಭಾವದಿಂದ ಎಲ್ಲವೂ ಅಕ್ಷಯವಾಗುತ್ತದೆ. ಸಾವಿತ್ರಿ ತೀರ್ಥಕ್ಕೆ ಹೋಗಿ ಅಲ್ಲಿ ಯಾವನು ಸ್ನಾನ ಮಾಡುತ್ತಾನೋ ಆತನು ಪಾಪಗಳನ್ನೆಲ್ಲ ತೊರೆದು ಬ್ರಹ್ಮಲೋಕವನ್ನು ಸೇರಿ ಮನ್ನಣೆಯನ್ನು ಪಡೆಯುತ್ತಾನೆ. ಮನೋಹರವೆಂಬ ತೀರ್ಥವು ಮಂಗಳಮಯವಾದುದು. ಓ ರಾಜ, ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಪಿತೃಲೋಕದಲ್ಲಿ ಮಾನ್ಯತೆ ಲಭಿಸುತ್ತದೆ. ಎಲೈ ಭೂಪೋತ್ತಮ, ಅಲ್ಲಿಂದ ಶ್ರೇಷ್ಠವಾದ ಮಾನಸ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿದರೆ ರುದ್ರಲೋಕದಲ್ಲಿ ಸತ್ಕಾರಕ್ಕೆ ಪಾತ್ರನಾಗುವನು. ಅಲ್ಲಿಂದ ಮುಂದೆ ಅತ್ಯಂತ ಶ್ರೇಷ್ಠವಾದ ಕುಂಜ ತೀರ್ಥವಿದೆ. ಅದು 3 ಲೋಕಗಳಲ್ಲಿಯೂ ಪ್ರಸಿದ್ಧವಾದುದು. ಎಲ್ಲ ಪಾಪಗಳನ್ನು ಕಳೆಯುವಂತಹುದು. ಯುಧಿಷ್ಠಿರ, ಅಲ್ಲಿ ಸ್ನಾನ ಮಾಡಿದರೆ ಪಶು, ಪುತ್ರ, ಧನ ಮುಂತಾದ ಕೋರಿದ ಇಷ್ಟಾರ್ಥಗಳೆಲ್ಲ ಕೈಗೂಡುವವು. ಧರ್ಮರಾಜ, ಬಳಿಕ ತ್ರಿದಶ ಜ್ಯೋತಿ ಎಂಬ ಪ್ರಖ್ಯಾತವಾದ ತೀರ್ಥಕ್ಕೆ ಹೋಗಬೇಕು. ಅಲ್ಲಿ ಋಷಿ ಕನ್ಯೆಯರು ವ್ರತನಿಷ್ಠರಾಗಿ ತಪಸ್ಸು ಮಾಡಿದರು. ಜಗತ್ಪ್ರಭುವು ನಿರ್ವಿಕಾರನೂ ಆದ ಪರಮೇಶ್ವರನೇ ನಮ್ಮೆಲ್ಲರಿಗೂ ಪತಿಯಾಗಲಿ ಎಂದು ಅವರು ಕೋರಿದರು. ಮಹಾದೇವನು ಪ್ರಶಸ್ತವಾದ ದಂಡವನ್ನು ಧರಿಸಿ ಅವರಲ್ಲಿ ಸುಪ್ರೀತನಾದನು. ವಿಕಾರವಾದ ಮುಖವೂ ಭಯಂಕರವಾದ ಆಕೃತಿಯೂ ಆಗಿ ವ್ರತನಿಷ್ಠನಾದ ಆತನು ಆ ತೀರ್ಥದ ಬಳಿಗೆ ಬಂದನು. ಎಲೈ ಮಹಾರಾಜ, ಪರಮೇಶ್ವರನು ಆ ಕನ್ಯೆಯರನ್ನು ವರಿಸಿದನು. ದೇವದೇವನಾದ ನಮ್ಮ ಸ್ವಾಮಿ ಬಂದಿದ್ದಾನೆ, ಅವನಿಗೆ ಕನ್ಯಾದಾನವನ್ನು ಮಾಡು ಎಂದು ಋಷಿ ಕನ್ಯೆಯರು ತಮ್ಮ ತಂದೆಗೆ ಹೇಳಿದರು. ಅದರಿಂದ ಆ ತೀರ್ಥಕ್ಕೆ ಋಷಿ ಕನ್ಯೆಯೆಂದು ಪ್ರಸಿದ್ಧಿ ಬಂದಿತು. ಅಲ್ಲಿ ಸ್ನಾನ ಮಾಡಿದರೆ ಮನುಷ್ಯನು ಸಕಲ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ. ಅನಂತರ ಸ್ವರ್ಣಬಿಂದುವೆಂಬ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿದರೆ ಮನುಷ್ಯನು ದುರ್ಗತಿಯ ಮುಖವನ್ನೇ ನೋಡುವುದಿಲ್ಲ. ಅಪ್ಸರೇಶಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿದರೆ ನಾಗಲೋಕದಲ್ಲಿ ಅಪ್ಸರ ಸ್ತ್ರೀಯರೊಡನೆ ಸಂತೋಷಪಡುವನು. ಅಲ್ಲಿಂದ ಮುಂದೆ ನರಕವೆಂಬ ತೀರ್ಥವನ್ನು ಸೇರಿ ಸ್ನಾನ ಮಾಡಿ ಮಹಾದೇವನನ್ನು ಪೂಜಿಸಿದರೆ ನರಕವನ್ನೇ ಕಾಣುವುದಿಲ್ಲ. ಬಳಿಕ ಭಾರಭೂತಿ ಕ್ಷೇತ್ರಕ್ಕೆ ಹೋಗಿ ಉಪವಾಸ ನಿರತನಾಗಿ ಈಶ್ವರನ ಅವತಾರವೆನಿಸಿದ ವಿರೂಪಾಕ್ಷ ಮೂರ್ತಿಯನ್ನು ಆರಾಧಿಸಿದರೆ ರುದ್ರಲೋಕದಲ್ಲಿ ಮಾನ್ಯತೆಯನ್ನೈದುವನು. ಮಹಾತ್ಮನಾದ ಪರಮೇಶ್ವರನ ವಾಸಸ್ಥಾನವಾದ ಈ ಭಾರಭೂತಿ ತೀರ್ಥದಲ್ಲಿ ಸ್ನಾನ ಮಾಡಿದ ಮನುಷ್ಯನು ಎಲ್ಲೆಲ್ಲಿ ಮೃತನಾಗಲಿ ಅವನಿಗೆ ಗಣೇಶ್ವರ ಪದವಿ ತಪ್ಪದೇ ದೊರೆಯುವುದು. ಕಾರ್ತೀಕ ಮಾಸದಲ್ಲಿ ಮಹೇಶ್ವರನನ್ನು ಈ ತೀರ್ಥದಲ್ಲಿ ಅರ್ಚನೆ ಮಾಡಿದರೆ ಅಶ್ವಮೇಧದ 10ರಷ್ಟು ಪುಣ್ಯ ಬರುತ್ತದೆಂದು ವಿದ್ವಾಂಸರು ಹೇಳುತ್ತಾರೆ. ತುಪ್ಪದಿಂದ ತುಂಬಿದ 100 ದೀಪಗಳನ್ನು ದಾನ ಮಾಡುವಾತನು ಸೂರ್ಯ ಸಮಾನವಾದ ವಿಮಾನಗಳಲ್ಲಿ ಶಂಕರನಿರುವಲ್ಲಿಗೆ ತೆರಳುವನು. ಶಂಖ, ಮೊಲ್ಲೆಹೂ ಮತ್ತು ಚಂದ್ರರಂತೆ ಬೆಳ್ಳಗಿರುವ ವೃಷಭವನ್ನು ದಾನ ಮಾಡುವವನು ವೃಷಭವನ್ನು ಹೂಡಿದ ವಿಮಾನದಲ್ಲಿ ರುದ್ರಲೋಕಕ್ಕೆ ತೆರಳುವನು. ಎಲೈ ಧರ್ಮರಾಜ, ಆ ತೀರ್ಥದಲ್ಲಿ
ಒಂದು ಹಸುವನ್ನಾದರೂ ದಾನ ಮಾಡಬೇಕು. ಜೇನು ಬೆರೆತ ಪಾಯಸ, ಬಗೆ ಬಗೆಯ ಭಕ್ಷ್ಯಗಳು ಇವನ್ನು ಕೊಟ್ಟು ತನ್ನ ಶಕ್ತ್ಯನುಸಾರವಾಗಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ಆ ತೀರ್ಥದ ಪ್ರಭಾವದಿಂದ ಎಲ್ಲವೂ ಕೋಟಿ ಪಾಲು ಅಧಿಕ ಫಲವನ್ನು ಕೊಡುವವು. ನರ್ಮದಾ ನದಿಯ ಜಲವನ್ನು ಪಾನ ಮಾಡಿ ಪರಮೇಶ್ವರನನ್ನು ಪೂಜಿಸಿದರೆ ಆ ತೀರ್ಥದ ಮಹಿಮೆಯಿಂದ ಮನುಷ್ಯನು ದುರ್ಗತಿಗೀಡಾಗನು. ಈ ತೀರ್ಥಕ್ಕೆ ಬಂದು ಯಾವನು ಪ್ರಾಣಗಳನ್ನು ತೊರೆಯುತ್ತಾನೋ ಅವನು ಪಾಪಗಳೆಲ್ಲವನ್ನೂ ಕಳೆದುಕೊಂಡು ಈಶ್ವರನಲ್ಲಿಗೆ ಹೋಗುವನು. ಓ ರಾಜ, ಇಲ್ಲಿ ಜಲಪ್ರವೇಶವನ್ನು ಮಾಡುವಾತನು ಹಂಸಯುಕ್ತವಾದ ವಿಮಾನದಲ್ಲಿ ಕುಳಿತು ರುದ್ರಲೋಕವನ್ನೈದುವನು. ಚಂದ್ರ, ಸೂರ್ಯ, ಹಿಮವತ್ ಪರ್ವತ, ಮಹಾಸಾಗರ ಮತ್ತು ಗಂಗಾ ನದಿಗಳು ಎಲ್ಲಿಯವರೆಗೆ ಇರುವವೋ ಅಲ್ಲಿಯವರೆಗೆ ಆತನು ಸ್ವರ್ಗಲೋಕದಲ್ಲಿ ಗೌರವದಿಂದ ವಾಸಿಸುವನು. ಆ ತೀರ್ಥದಲ್ಲಿ ಪ್ರಾಯೋಪವೇಶ ವ್ರತವನ್ನು ಕೈಗೊಳ್ಳುವ ಮನುಷ್ಯನು ಮತ್ತೆ ತಾಯಿಯ ಗರ್ಭದಲ್ಲಿ ವಾಸ ಮಾಡುವುದಿಲ್ಲ. ಬಳಿಕ ಉತ್ತಮವಾದ ಆಷಾಢಿ ತೀರ್ಥಕ್ಕೆ ಹೋಗಬೇಕು. ಅಲ್ಲಿ ಸ್ನಾನ ಮಾಡುವಂತಹ ಮನುಷ್ಯನು ಇಂದ್ರನ ಅರ್ಧಾಸನದಲ್ಲಿ ಕುಳಿತುಕೊಳ್ಳುವಷ್ಟು ಪುಣ್ಯವನ್ನು ಪಡೆಯುವನು. ಸಕಲ ಪಾಪಗಳನ್ನು ಪರಿಹಾರ ಮಾಡುವ ಸ್ತ್ರೀ ತೀರ್ಥಕ್ಕೆ ತರುವಾಯ ಹೋಗಿ ಸ್ನಾನ ಮಾಡಿದ ಮಾತ್ರದಿಂದಲೇ ಗಣೇಶ್ವರ ಪದವಿ ತಪ್ಪದೆ ಪ್ರಾಪ್ತವಾಗುವುದು. ಐರಂಡಿ ಮತ್ತು ನರ್ಮದಾ ನದಿಗಳ ಸಂಗಮವು ಲೋಕ ಪ್ರಸಿದ್ಧವಾದುದು. ಅದು ಪಾಪಗಳೆಲ್ಲವನ್ನೂ ಪರಿಹರಿಸುವ ಮಹಾಪುಣ್ಯಕರವಾದ ತೀರ್ಥ. ಧರ್ಮರಾಜ, ಉಪವಾಸ ಮಾಡಿ ನಿತ್ಯ ವ್ರತಗಳಲ್ಲಿ ಆಸಕ್ತನಾಗಿ ಅಲ್ಲಿ ಸ್ನಾನ ಮಾಡುವಾತನು ಬ್ರಹ್ಮಹತ್ಯೆಯಿಂದಲೂ ಕೂಡ ಬಿಡುಗಡೆ ಹೊಂದುವನು. ಅನಂತರ ನರ್ಮದಾ ನದಿಯು ಸಮುದ್ರಕ್ಕೆ ಸಂಗಮವಾಗುವ ಕ್ಷೇತ್ರಕ್ಕೆ ಹೋಗಬೇಕು. ಪರಶುರಾಮ ಕ್ಷೇತ್ರವೆಂದು ಅದಕ್ಕೆ ಪ್ರಸಿದ್ಧಿ ಇದೆ. ಅಲ್ಲಿ ಜನಾರ್ದನನು ಸಿದ್ಧಿಯನ್ನು ಪಡೆದನು. ಇಂದ್ರನು ಅನೇಕ ಯಜ್ಞಗಳನ್ನು ಮಾಡಿ ದೇವತೆಗಳ ಅಧಿಪತಿಯಾದನು. ಓ ಧರ್ಮರಾಜ, ನರ್ಮದೆಯು ಸಮುದ್ರವನ್ನು ಸೇರುವ ಆ ತೀರ್ಥದಲ್ಲಿ ಸ್ನಾನ ಮಾಡುವ ಮನುಷ್ಯನಿಗೆ ಅಶ್ವಮೇಧದ 3ರಷ್ಟು ಫಲವು ಬರುವುದು. ನರ್ಮದಾ ನದಿಯು ಪಶ್ಚಿಮ ಸಮುದ್ರಕ್ಕೆ ಸೇರುವ ಆ ಸಂಧಿ ಸ್ಥಳದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುವುದು. ಅಲ್ಲಿ ದೇವತೆಗಳು, ಗಂಧರ್ವರು, ಋಷಿಗಳು, ಸಿದ್ಧರು ಮತ್ತು ಚಾರಣರು 3 ಕಾಲದಲ್ಲೂ ದೇವಾಧಿಪನಾದ ವಿಮಲೇಶ್ವರನನ್ನು ಆರಾಧಿಸುತ್ತಿರುವರು. ರಾಜ, ಅಲ್ಲಿ ಸ್ನಾನ ಮಾಡಿದ ಮನುಷ್ಯನು ರುದ್ರಲೋಕದಲ್ಲಿ ಮಾನ್ಯತೆಯನ್ನು ಪಡೆಯುತ್ತಾನೆ. ವಿಮಲೇಶಕ್ಕಿಂತ ಶ್ರೇಷ್ಠವಾದ ತೀರ್ಥವು ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ. ಅಲ್ಲಿ ಉಪವಾಸ ಮಾಡಿ ವಿಮಲೇಶ್ವರನನ್ನು ಸಂದರ್ಶಿಸುವ ಜನರು 7 ಜನ್ಮಗಳಲ್ಲಿ ಮಾಡಿದ ಪಾಪವನ್ನು ಕಳೆದುಕೊಂಡು ಶಿವ ಸಾನ್ನಿಧ್ಯವನ್ನು ಸೇರುತ್ತಾರೆ. ಧರ್ಮರಾಜ, ಅಲ್ಲಿಂದ ಉತ್ತಮವಾದ ಕೌಶಿಕಿ ತೀರ್ಥಕ್ಕೆ ಹೋಗಬೇಕು. ಅಲ್ಲಿ ಸ್ನಾನ ಮಾಡಿ 1 ರಾತ್ರಿ ಉಪವಾಸ ವ್ರತದಲ್ಲಿದ್ದು ಜಿತೇಂದ್ರಿಯನೂ ಮಿತಾಹಾರಿಯೂ ಆದ ಮನುಷ್ಯನು ಆ ತೀರ್ಥದ ಪ್ರಭಾವದಿಂದ ಬ್ರಹ್ಮಹತ್ಯಾ ಪಾತಕವನ್ನು ಸಹ ಕಳೆದುಕೊಳ್ಳುವನು.
ಸಾಗರೇಶ್ವರದ ದರ್ಶನವನ್ನು ಮಾಡಿದರೆ ಸಾಕು, ಎಲ್ಲ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದಷ್ಟು ಫಲ ಬರುತ್ತದೆ. ಯೋಜನದಷ್ಟು ದೂರದಲ್ಲಿ ಪರಮೇಶ್ವರನು ಸುಳಿಯಲ್ಲಿ ನಿಂತಿರುವನು. ಆತನನ್ನು ಕಂಡರೆ ಸರ್ವ ತೀರ್ಥಗಳಲ್ಲೂ ದರ್ಶನ ಮಾಡಿದಂತೆಯೇ ಸರಿ, ಸಂದೇಹವಿಲ್ಲ. ಸಕಲ ಪಾಪಗಳು ದೂರವಾಗುವವು, ರುದ್ರ ಸಾನ್ನಿಧ್ಯವು ಲಭಿಸುವುದು. ಮಹಾರಾಜ ಅಮರಕಂಟಕ ಪರ್ವತದಿಂದ ಹಿಡಿದು ಸಮುದ್ರವನ್ನು ಸೇರುವವರೆಗೆ ನರ್ಮದಾ ನದಿಯಲ್ಲಿ 10 ಕೋಟಿ ಪುಣ್ಯ ತೀರ್ಥಗಳಿವೆ ಎಂದು ಹೇಳುತ್ತಾರೆ. ಆ ನದಿಯಲ್ಲಿ ಒಂದು ತೀರ್ಥದಿಂದ ಮತ್ತೊಂದಕ್ಕೆ ಹೋಗಿ ಕೋಟಿಗಟ್ಟಲೆ ಋಷಿಗಳು ಸ್ನಾನಾದಿಗಳನ್ನು ನಡೆಸುತ್ತಿರುವರು. ಅಗ್ನಿಹೋತ್ರಿಗಳು, ವಿದ್ವಾಂಸರು, ಭಗವದ್ಧ್ಯಾನ ಪರಾಯಣರು ಇವರೆಲ್ಲ ಇದನ್ನು ಅರ್ಚಿಸುವರು. ಆ ನದಿ ಕೋರಿದ ಬಯಕೆಗಳೆಲ್ಲವನ್ನೂ ಕೊಡುವುದು. ಈ ತೀರ್ಥ ಮಹಿಮಾ ವರ್ಣನೆಯನ್ನು ನಿತ್ಯವೂ ಪಾರಾಯಣ ಮಾಡಲಿ, ಭಕ್ತಿಯಿಂದ ಕೇಳಲಿ. ಆತನಿಗೆ ಎಲ್ಲ ತೀರ್ಥಗಳೂ ಅಭಿಷೇಕ ಮಾಡುವವು. ನರ್ಮದಾ ನದಿ, ಮಹೇಶ್ವರ, ಮಹಾಮುನಿಯಾದ ಮಾರ್ಕಂಡೇಯ ಈ ಮೂವರೂ ಆತನಲ್ಲಿ ಪ್ರೀತರಾಗುವರು. ಬಂಜೆಗೂ ಕೂಡ ಮಕ್ಕಳಾಗುವವು. ಅದೃಷ್ಟಹೀನೆಯು ಸೌಭಾಗ್ಯಶಾಲಿನಿಯಾಗುವಳು. ಕನ್ಯೆಯು ಅನುರೂಪನಾದ ಪತಿಯನ್ನು ಪಡೆಯುವಳು. ಯಾವನು ಏನನ್ನು ಬಯಸಲಿ ಅದೆಲ್ಲ ಕೈಗೂಡುವುದು, ಸಂದೇಹವಿಲ್ಲ. ಬ್ರಾಹ್ಮಣನು ವೇದ ಸಂಪನ್ನನಾಗುತ್ತಾನೆ, ಕ್ಷತ್ರಿಯನು ಜಯಶಾಲಿಯಾಗುತ್ತಾನೆ, ವೈಶ್ಯನು ಲಾಭ ಸಂಪಾದಿಸುತ್ತಾನೆ, ಶೂದ್ರನು ಸದ್ಗತಿಯನ್ನು ಪಡೆಯುತ್ತಾನೆ, ಮೂರ್ಖನು ವಿದ್ಯಾವಂತನಾಗುತ್ತಾನೆ. 3 ಕಾಲವೂ ಇದನ್ನು ಪಠಿಸುವ ಮನುಷ್ಯನು ನರಕವನ್ನು ನೋಡುವುದಿಲ್ಲ, ಬಂಧು ಜನರನ್ನು ಅಗಲುವುದಿಲ್ಲ. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ನರ್ಮದಾ ಮಾಹಾತ್ಮ್ಯಂ ನಾಮ 94-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 195ನೆಯ ಅಧ್ಯಾಯವಾದ ಪ್ರವರಾನುಕೀರ್ತನ, ಭೃಗು, ಅಂಗೀರಸ್ಸು ಮುಂತಾದ ಮಹರ್ಷಿಗಳ ಉತ್ಪತ್ತಿ, ಭೃಗು ವಂಶವರ್ಣನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.